2016 ಕೇರ್ ಆಫ್ ಫುಟ್ಪಾತ್ 2 ಎಂಟರ್ಸ್ ಅಕಾಡೆಮಿ ಅವಾರ್ಡ್ಸ್ 88th ಆಸ್ಕರ್ಸ್. ಅದು ಹೆಂಗಾಯ್ತು? ನಾವೇ ಅಪ್ಲೈ ಮಾಡಬೇಕಾ? ನಾವೇ ಮಾಡ್ಬೇಕು ಅದನ್ನು. ಸೊ ಅದಕ್ಕೆ ಒಂದು ಪ್ರಾಸೆಸ್ ಇದೆ. ಆ್ಯಂಡ್ ದೆನ್ ಯು ನೀಡ್ ಟು ಹ್ಯಾವ್ ಎ ಪಬ್ಲಿಸಿಸ್ಟ್ LAನಲ್ಲಿ, ಲಾಸ್ ಆ್ಯಂಜಲಸ್ನಲ್ಲಿ, ಆ್ಯಂಡ್ ದೇ ಹ್ಯಾವ್ ದರ್ ಪ್ರಾಸೆಸ್ ಆ್ಯಂಡ್ ಅಪ್ಲಿಕೇಶನ್ ಎಲ್ಲಾನು. ಸೊ ದಿ ಐಡಿಯಾ ವಾಸ್, ವಿ ನ್ಯೂ ಅಂದರೆ ಆಸ್ಕರ್ಸ್ಗೆ ಎಸ್ಪೆಷಲಿ, ಐ ಆಮ್ ಜಸ್ಟ್ ಟಾಕಿಂಗ್ ಇನ್ ಜನರಲ್, ಲಾಬಿಯಿಂಗ್ ಅಂತ ನಡೆಯುತ್ತೆ. ದರ್ ಆರ್ ಲೈಕ್ ಅಬೌಟ್ 6,000-7,000 ಮೆಂಬರ್ಸ್ ಆಫ್ ದಿ ಅಕಾಡೆಮಿ. ಅವರೇ ವೋಟ್ ಮಾಡೋದು ಪ್ರತಿಯೊಂದು ಸಿನಿಮಾಗೂ. ಸೊ ಆ ಮೆಂಬರ್ಸ್ ಯಾರು ಅಂತ ಯಾರಿಗೂ ಗೊತ್ತಿರಲ್ಲ, ರೈಟ್? ಆದರೆ ಅವರೆಲ್ಲರಿಗೂ ಈ ಥರದ್ದೊಂದು ಸಿನಿಮಾ ಇದೆ ಅಂತ ಮುಟ್ಟಬೇಕು. ಸೊ ಅದು ಮುಟ್ಟಬೇಕು ಅಂತ ಅಂದರೆ ಯು ನೀಡ್ ಟು ಡೂ ಯು ನೀಡ್ ಟು ಪಬ್ಲಿಸೈಸ್ ಯುವರ್ ಮೂವಿ ಇಂಟರ್ನ್ಯಾಷನಲಿ. ಅವ್ನು ಕರ್ಸೋಕ್ಕಾಗಲ್ಲ. ಅದೇನೆ, ಐ ಮೀನ್ ಲೈಕ್ ದೇ ವೋಂಟ್ ಟೆಲ್ ಯು ನಾನು ಇದ್ರಲ್ಲಿ ಮೆಂಬರು ನಾನು ಅಂತ. ಸೊ ಇಟ್ಸ್ ಜಸ್ಟ್ ಲೈಕ್ ಅದೇ, ದಟ್ಸ್ ಹೌ ಲೈಕ್ ಅಲ್ಲಿರೋ ದೊಡ್ಡ ದೊಡ್ಡ ಸ್ಟುಡಿಯೋಸ್ಗೆ ಗೊತ್ತು ಯಾರು ಇರ್ತಾರೆ ಅಂತ, ಆ್ಯಂಡ್ ಅವ್ರ ಸಿನಿಮಾಗಳನ್ನು ಪುಷ್ ಮಾಡ್ತಾರೆ, ಲಾಬಿ ಮಾಡ್ತಾರೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಇಫ್ ಐ ಆಮ್ ಎ ಮೆಂಬರ್, ನನಗೆ ಯಾವ್ಯಾವ ಸಿನಿಮಾ ನೋಡೋಕ್ಕೆ ಅವಕಾಶ ಸಿಕ್ತೋ ಆ ವರ್ಷದಲ್ಲಿ ಅದರಲ್ಲಿ ಒನ್ ಆಫ್ ದ ಸಿನಿಮಾಗೆ ನಾನು ವೋಟ್ ಮಾಡ್ತೀನಿ. ಸೊ ಸೇಂಗ್ ಈ ಸಿನಿಮಾ ನೋಡೇ ಇಲ್ಲ ಎಷ್ಟೊಂದು ಜನ. ಯಾವುದು ಅಂದರೆ ನಮ್ಮ ಕೇರ್ ಆಫ್ ಫುಟ್ಪಾತ್ 2 ಖಂಡಿತ ಆ ಬೋರ್ಡ್ ಮೆಂಬರ್ಸಲ್ಲಿ ಖಂಡಿತ ಯಾ ಬಿಕಾಸ್ ನಮ್ಗೆ ಗೊತ್ತಿತ್ತು ವಿ ಡೋಂಟ್ ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಮನಿ ಟು get it publicized and then what is lobbying. Publicizing? Sorry, I don't know. And lobbying is a publicist basically. Avaru ee cinema they have to make sure that it reaches everybody. Marketing the marketing film inside the board members of ಅವ್ರಿಗೊಂದು ಹಂಚ್ ಇರುತ್ತೆ, ಇವ್ರಿರ್ಬೋದು ಅಂತ. ಐ ಮೀನ್ ಲೈಕ್ ದಿಸ್ ಇಸ್ ಹೌ ಇಟ್ ವರ್ಕ್ಸ್, ವಾಟ್ ಐ ನೋ. ಆ್ಯಂಡ್ ದೆನ್ ಲಾಬಿಂಗ್, ಅವ್ರಿಗೆ ನೀವು ಹೇಳಬೇಕು ನಮ್ದಕ್ಕೆ ವೋಟ್ ಮಾಡಿ, ನಮಗೆ ವೋಟ್ ಮಾಡಿ ಅಂತ. ಸೊ ಇವಾಗ ಒಂದು ದೊಡ್ಡ ಸ್ಟುಡಿಯೋ ಒಂದು ಸಿನಿಮಾ ನಿರ್ಮಾಣ ಮಾಡಿದಾಗ ಅವ್ರಿಗೆ ಗೊತ್ತಿರುತ್ತೆ ಆ ಸ್ಟುಡಿಯೋನಲ್ಲಿ ಕೆಲಸ ಮಾಡಿರೋ ಎಷ್ಟೊಂದು ಜನದಲ್ಲಿ ಇಷ್ಟು ಜನ ಮೆಂಬರ್ಸ್ ಇರ್ಬೋದು ಅಂತ. ಅವ್ರ ಕಡೆಯಿಂದ ವೋಟ್ಸನ್ನ ಗಳಿಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇಟ್ಸ್ ಲೈಕ್ ಎಲೆಕ್ಷನ್. ನಾವು ಹೇಗೆ ಇಲ್ಲಿ ಕ್ಯಾನ್ವಾಸಿಂಗಿಗೆ ಹೋಗ್ತಾರೆ, ಲಾಬಿ ಮಾಡ್ತಾರೆ, ಅಥವಾ ಲೈಕ್ ವೋಟ್ ಕೇಳ್ತಾರೆ. ಸೊ ಇಟ್ಸ್ ಸಿಮಿಲರ್ಲಿ ಇನ್ ಎ ಡಿಫ್ರೆಂಟ್ ಫಾರ್ಮ್ ಅಷ್ಟೇ, ಎಕ್ಸೆಪ್ಟ್ ಅದನ್ನೆಲ್ಲ ಮಾಡಬೇಕು. ಸೊ ನಮ್ಮ ಲೈಕ್ ಇಂಡಿಯನ್ ಮೂವೀಸ್ ಯಾವುದೇ ಅಲ್ಲಿ ನಾಟ್ ಇನ್ ದ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಅಂತ ಅಲ್ಲ, ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಅನ್ನೋ ಒಂದು ಕ್ಯಾಟಗರಿ ಇದೆ. ಅದಕ್ಕೆ ಇಂಡಿಯಾಯಿಂದ ಅಫಿಷಿಯಲಿ ಒಂದು ಕಮಿಟಿ ಮಾಡಿ ಒಂದು ಸಿನಿಮಾನ ಕಳಿಸ್ತಾರೆ. ಸರಿ, ಅದು ಬಿಟ್ಬಿಟ್ಟು ಎನಿ ಮೂವಿ ಕ್ಯಾನ್ ಗೆಟ್ ಇನ್ ಟು ದಿ ಆಸ್ಕರ್ ರೇಸ್. ದೇ ಹ್ಯಾವ್ ಟು ಫಾಲೋ ಅ ಸರ್ಟನ್ ಪ್ರೋಟೋಕಾಲ್ ಅಷ್ಟೇ.